ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ಹೊಸ ಒಂದು ಕುಕ್ಕಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಏನು ಮಾಡತ್ತಪ್ಪ ಅಂದ್ರೆ ಮಸಾಲೆ ರೈಸ್ ಮಾಡತ್ತ ನೋಡ್ರಿ. ಈ ಮಸಾಲೆ ರೈಸನ್ನು ನಾವು ಹೆಂಗೆ ಮಾಡೋದು ಅಂತ ಅದರ ವಿಧಾನಗಳನ್ನ ನಿಮ್ಮ ಮುಂದೆ ತೋರಿಸ್ತೀನಿ ನೋಡ್ರಿ. ಆ ವಿಡಿಯೋ ಈಗ ನೋಡ್ಕೊಂಡು ಬರ್ರಿ. ಇದೇನಪ್ಪ ಅಂದ್ರೆ ಶಾವ್ಗೆ ಪಾಯಸ. ಈ ಪಾಯಸವನ್ನು ನಾವು ಶಾವ್ಗೆ ಮತ್ತು ಹಾಲು ಗೋಡಂಬಿ ಹೀಗೆ ಹಲವು ವಿಧಾನಗಳಿಂದ ಮಾಡ್ಯದು ನೋಡ್ರಿ. ಈಗ ಈರುಳ್ಳಿ ಬಟಾಟಿ ಹಾಗೂ ಮೆಣಸಿನಕಾಯಿ ಹಾಗೂ ಕರಿಬೇವನ್ನು ತೊಗೊಂಡು ಈಗ ಒಲೆ ಮ್ಯಾಗ ಕುಕ್ಕರನ್ನು ಇಟ್ಟದ ನೋಡ್ರಿ. ಅದಕ್ಕೆ ಎಣ್ಣೆ ಹಾಕ್ಬೇಕ್ರಿ. ಮಸಾಲೆ ಪದಾರ್ಥಗಳನ್ನ ಕೂಡ ಹಾಕ್ಬೇಕಾಗ್ತೈತೆ ನೋಡ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಮಸಾಲೆಯನ್ನು ಹಾಕೋದ್ರಿಂದ ನೋಡ್ರಿ ಇದ್ರಲ್ಲಿ ಲವಂಗ ಹಾಕಿದ್ದು ನೋಡ್ರಿ. ಈಗ ಏನಾಗ್ತವಪ್ಪ ಅಂದ್ರೆ ಜೀರಿಗೆ ಸಾಸಿವೆಯನ್ನು ಹಾಕ್ತೇವೆ ನೋಡ್ರಿ. ಶೇಂಗಾ ಹಾಕ್ಬೇಕಾಗತ್ತೆ ನೋಡ್ರಿ. ಒಂದಿಷ್ಟು ಶೇಂಗಾ ಬೇಕ್ರಿ. ಆಮ್ಯಾಗ ಕರಿಬೇವು ಸೊಪ್ಪು ಹಾಕ್ಬೇಕು ನೋಡ್ರಿ. ಆಮೇಲೆ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಮತ್ತು ಬಟಾಟಿ ಅಂದ್ರೆ ಪೊಟ್ಯಾಟೊ ಅನ್ನ ಹಾಕ್ಬೇಕಾಗತ್ತೆ ನೋಡ್ರಿ. ಈಗ ಸ್ವಲ್ಪ ಜೀರಿಗೆ ಹಾಗೂ ಅರಿಶಿನ ಪುಡಿಯನ್ನು ನಾವು ಸೇರಿಸ್ತೀವಿ ನೋಡ್ರಿ. ಸೇರಿಸಿದ ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಒಂದು ಬಾರಿ ಅದನ್ನು ಸರಿಯಾಗಿ ಮಿಕ್ಸನ್ನು ಮಾಡಬೇಕಾಗ್ತೈತ್ರಿ ನೋಡ್ರಿ. ಈ ರೀತಿ ಎಲ್ಲ ಮಿಕ್ಸಪ್ ಮಾಡ್ಬೇಕ್ರಿ. ನಾವು ಕುಕ್ಕರ್ನ್ಯಾಗ ಮಸಾಲೆ ರೈಸನ್ನು ಮಾಡ್ತಾ ಇದ್ದೀವಿ ನೋಡ್ರಿ. ಈ ರೀತಿ ಅದರಲ್ಲಿರುವ ಹಸಿಯ ಅಂಶ ಎಲ್ಲ ಹೋಗ್ಬೇಕ್ರಿ. ಹಸಿ ಅಂಶ ಎಲ್ಲ ಹೋಗಿ ತಾಜಾ ಈಗ ನೋಡ್ರಿ ರೆಡಿ ಆಗಕತ್ತೈತ್ರಿ ನಮ್ಮ ಮಸಾಲೆ ರೈಸು. ಮಸಾಲೆ ರೈಸನ್ನು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿರಿ. ಬೊಂಬಾಟಾಗಿ ಇರ್ತೈತೆ ನೋಡ್ರಿ. ಈ ರೀತಿ ಈಗ ನೋಡ್ರಿ ಇದಕ್ಕೆ ನಾವು ಚಲೋ ಅಕ್ಕಿ ಸಣ್ಣ ಅಕ್ಕಿಯನ್ನು ಹಾಕ್ತೇವೆ ನೋಡ್ರಿ. ಇದಕ್ಕೆ ಕಂಟ್ರೋಲ್ ಅಕ್ಕಿ ಏನು ಬಳಸಂಗಿಲ್ಲ ರೀ. ಇದಕ್ಕೆ ಚಲೋ ಅಕ್ಕಿ ಅಂತ ನಾವು ಅಂತೀವಿ ನೋಡ್ರಿ. ಅಂದ್ರೆ ಬಾಸುಮತಿ ಉದ್ದಕ್ಕೆ ಅಲ್ರಿ, ಅದು ಸಣ್ಣ ಅಕ್ಕಿ ಅಂತ ಕರಿತೀವಿ ನೋಡ್ರಿ. ಇದನ್ನೆಲ್ಲ ಆ ಪಾನಿ ಕೊಟ್ಟಿರ್ತಾರಲ್ಲ ಅದನ್ನು ಮಿಕ್ಸಪ್ ಮಾಡ್ಬೇಕಾಗತ್ತೆ ರೀ. ಇದೊಂಥರ ವಿಧಾನ ನೋಡ್ರಿ. ಈಗ ರೈಸ್ ಪಲಾವ್ ಮಾಡ್ತಾರಲ್ಲ ರೀ ಹಂಗೆ ನೋಡ್ರಿ. ಇದು ನಮ್ಮ ಚಿತ್ರಾನ್ನ ಅಂತ ಕರಿತೀವಿ ನೋಡ್ರಿ. ಗ್ರಾಮೀಣ ಭಾಷೆ ಒಳಗೆ ಚಿತ್ರಾನ್ನ, ಮಸಾಲೆ ಅನ್ನ, ಒಗ್ಗರ್ಣೆ ಅನ್ನ ಈ ಎಲ್ಲ ಪದಗಳಿಂದ ನಾವು ಉಚ್ಚಾರ ಮಾಡ್ತೀವಿ ನೋಡ್ರಿ. ಈ ಮಸಾಲೆ ರೈಸ್ ಈಗ ರೆಡಿ ಆಗಾಕತ್ತೈತ್ರಿ. ಈಗ ಇದಕ್ಕೆ ಮಸಾಲೆ ಪುಡಿಯನ್ನು ಸ್ವಲ್ಪ ಉದುರಿಸ್ತೀವಿ ನೋಡ್ರಿ. ಮಸಾಲೆ ಪುಡಿ ಅಂದ್ರೆ ಇದು ಎಲ್ಲ ಥರ ಮಸಾಲೆ ಪದಾರ್ಥಗಳಿಂದ ಮಿಕ್ಸರ್ಗೆ ಹಾಕಿರ್ತೀವಿ ನಾವು. ಸಣ್ಣ ಮಾಡಿ ಪುಡಿ ಮಾಡಿ ಹಾಕಿರ್ತೀವಿ ರೀ. ಅದಕ್ಕೆ ಮಸಾಲೆ ಪುಡಿ ಅಂತ ಕರಿತೀವಿ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ತೀವಿ ರೀ. ಈಗ ಸ್ವಲ್ಪ ಟೈಮ್ ತೊಗೊತೈತೆ ರೀ ಇದು. ಇದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ನೀರನ್ನು ಸೇರಿಸ್ಬೇಕ್ರಿ. ಸ್ವಲ್ಪ ಅದು ಎಲ್ಲ ನೀರನ್ನು ಸೇರಿಸಿದ ಮ್ಯಾಗ ನೋಡ್ರಿ ಈ ರೀತಿ ಮತ್ತೆಲ್ಲ ಮಿಕ್ಸಪ್ ಮಾಡಬೇಕಾಗತ್ತೆ ರೀ. ಮಿಕ್ಸಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಅನ್ನು ಎಲ್ಲ ಸೇರಿಸ್ಬೇಕಾಗತ್ತೆ ರೀ. ನೋಡ್ರಿ ಈಗ ಉಪ್ಪನ್ನು ಒಗೆದೈತ್ರಿ. ಉಪ್ಪು ಬೇರೆ ಬೇರೆ ಪದಾರ್ಥಗಳನ್ನ ನಾವು ಎಷ್ಟು ಪದಾರ್ಥಗಳನ್ನ ಉಪಯೋಗಿಸ್ತಿರಲ್ಲ ಅಷ್ಟು ಮಸ್ತ್ ಆಗ್ತೈತೆ ನೋಡ್ರಿ. ಈಗ ಸಕ್ಕರೆ ಹಾಕ್ತೀವಿ, ಉಪ್ಪು ಹಾಕಿದ್ವಿ ರೀ. ಈಗ ನೆಕ್ಸ್ಟ್ ನೋಡ್ರಿ ಹಂಗೆ ದಯವಿಟ್ಟು ನಮ್ಮ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡ್ರಿ. ಯಾಕಪ್ಪ ಅಂದ್ರೆ ಈಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡೀನಿ ರೀ. ಈ ಚಾನಲ್ ಹೆಸರು ಜಯರಾಮ್ ಜಮಖಂಡಿ ಅಂತ ಹೇಳ್ರಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಏನು ಮಾಡತ್ತಪ್ಪ ಅಂದ್ರೆ ಬಟ್ಟಿಕಾಯಿ ಹಾಕ್ತೇವೆ ರೀ. ಬಟ್ಟಿಕಾಯಿ ಅಂದರೆ ಇನ್ನೊಂದು ಪದ ಯಾವುದಪ್ಪ ಅಂದ್ರೆ ಸೋಯಾಬೀನ್ ಅಂತ ಕರಿತೀವಿ ನೋಡ್ರಿ. ಸೋಯಾಬೀನ್ ಇವು ಚಿಕ್ಕ ಚಿಕ್ಕವು ಸಿಗ್ತಾವೆ ರೀ. ಪ್ಯಾಟಿ ಒಳಗೆ ಚಿಕ್ಕ ಇರ್ತಾವೆ ನೋಡ್ರಿ. ಅಂದ್ರೆ ಅದಕ್ಕೆ ದಪ್ಪನೂ ಇರ್ತಾವೆ ರೀ, ಅದಕ್ಕೆ ಸಣ್ಣವು ಇರ್ತಾವೆ ರೀ. ಅದು ನಾವು ಸ್ವಲ್ಪ ಸಣ್ಣವನ್ನು ಹಾಕ್ಬೇಕು ನೋಡ್ರಿ. ಸ್ವಲ್ಪ ರೈಸ್ ಮತ್ತು ಟೇಸ್ಟಿ ಆಗತ್ತೆ ನೋಡ್ರಿ. ಸೋಯಾಬೀನ್ ಹಾಕಿ ಆಮ್ಯಾಗ ತುಪ್ಪ ಕೂಡ ಹಾಕ್ತೀವಿ ನೋಡ್ರಿ. ತುಪ್ಪ ಹಾಕೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ ರೈಸು ಘಮ 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 ಅಂತ ವಾಸನೆ ಬರ್ತೈತೆ ರೀ. ಅದಕ್ಕೆ ನಾವು ತುಪ್ಪವನ್ನು ಬೆರೆಸಬೇಕಾಗ್ತೈತೆ ನೋಡ್ರಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ.
ಈಗ ರೆಡಿ ಆಗ್ತೈತೆ ನೋಡ್ರಿ ನಮ್ಮ ರೈಸ್ ಪಲಾವ್ ಅಥವಾ ಮಸಾಲೆ ರೈಸ್. ಈಗ ಕುಕ್ಕರ್ ಮುಚ್ಚಳನ ನಾವು ಮುಚ್ಚಬೇಕಾಗ್ತದೆ ನೋಡ್ರಿ. ಮುಚ್ಚಿದ 3 ಸೀಟಿ ಹೊಡಿಬೇಕಾಕೈತೆ ನೋಡ್ರಿ. ಒಂದು 15ರಿಂದ 20 ನಿಮಿಷ ಟೈಮ್ ತೊಗೊತೈತ್ರಿ. ಈಗ ಕುಕ್ಕರನ್ನು ಓಪನ್ ಮಾಡೋನು ಬರ್ರಿ. ಕುಕ್ಕರನ್ನು ಓಪನ್ ಮಾಡಿದ ನೋಡ್ರಿ, ಘಮ 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 ಅನ್ನತೈತೆ ನೋಡ್ರಿ. ಈಗ ಲೈಟನ್ನು ಹಚ್ಚಿದ್ರ ಕಾರಣದಿಂದ ಅದು ಸ್ವಲ್ಪ ಬೆಳಕು ಹೆಚ್ಚು ಬರತೈತೆ ನೋಡ್ರಿ. ಈ ರೀತಿ ರೈಸ್ ಆಗೈತೆ ನೋಡ್ರಿ. ಈಗ ಯಾಕೋ ಬ್ರೈಟ್ನೆಸ್ ಹೆಚ್ಚಾಗತ್ತೈತ್ರಿ. ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತೀನಿ ಗಪ್ರಿಗೆ. ಲೈಟ್ ಆಫ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ, ಈ ರೀತಿ ಎಲ್ಲ ಹೆಂಗೆ ರೈಸ್ ಆಗೈತಿ ಅಂತ ನಿಮ್ಗೆ ತೋರ್ಸಕತ್ತಂಬ ಬರ್ರಿ. ಈಗ ನಮ್ಮ ಕ್ಯಾಮ್ರಾ ಸ್ವಲ್ಪ ಕ್ವಾಲಿಟಿ ಸರಿ ಇಲ್ರಿ, ಅಡ್ಜಸ್ಟ್ ಮಾಡ್ಕೊರಿ. ನೋಡ್ರಿ ಈ ರೀತಿ ರೆಡಿ ಆಗೈತೆ ನೋಡ್ರಿ ಮಸಾಲೆ ರೈಸು. ಮಸಾಲೆ ರೈಸು ತುಂಬ ಟೇಸ್ಟಿಯಾಗಿರ್ತದೆ ನೋಡ್ರಿ. ನೋಡ್ರಿ ರೆಡಿ ಆಗೈತ್ರಿ ನಮ್ಮ ಮಸಾಲೆ ರೈಸು. ನೋಡ್ರಿ ಈಗ ತಾಬಂಡಿಲಿ ನಾನು ಸರ್ವ್ ಮಾಡೀನಿ ನೋಡ್ರಿ. ನೋಡ್ರಿ ನಾವು ಇದು ಸೋಯಾಬೀನ್ ಹಾಕಿದ್ರಲ್ಲ, ಸೋಯಾಬೀನ್ ಎಲ್ಲ ಅದ ನೋಡ್ರಿ. ಇದ್ರ ಸೈಡ್ ಹಿಡಿದ ಪಾಯಸ. ಅಲ್ಲಿ ರೈಸನ್ನು ಮಾಡಿದ್ದು ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇಂಥ ಒಂದು ವಿಡಿಯೋ ಜೊತೆ ಸಿಗ್ತೀನಿ ನೋಡ್ರಿ. ಅಲ್ಲಿವರೆಗೂ ಬಾಯ್.